ಅಂದ್ರೆ ಒಂದು ಹಂಗಾಮ ಕ್ರಿಯೇಟ್ ಮಾಡ್ತೀನಿ ಅಂತ ಬಂದಿದ್ದು. ಬಟ್ ಹೋಗ್ತಾ ಹೋಗ್ತಾ ರಿಷ್ ಅವರು ಯಾಕೋ ತುಂಬಾ ಸೈಲೆಂಟ್ ಆಗ್ಬಿಟ್ರ ಅಂತ. ಯಾಕಂದ್ರೆ ಜನಗಳು ಹೆಂಗಾಗ್ಬಿಟ್ರಂದ್ರೆ ಇಷ್ಟು ಅಗ್ರೆಸಿವ್ ಆಗೋದವ್ರು ಒಂಥರ ಖಾಲಿ ಡಬ್ಬ ಆಗ್ಬಿಟ್ರ ಒಳಗಡೆ ಅಂತ ಹೇಳ್ಬಿಟ್ಟು ಮಾತಾಡಕ್ ಶುರು ಮಾಡ್ಬಿಟ್ರು. ಯಾಕೆ ಹಂಗಾಯ್ತು ಅಂತ. ಐ ಟೆಲ್ ಯು ಏನಕ್ಕೆ ಅಂತ ಹೇಳಿದ್ರೆ, ಹೋದ್ವಿ ಹೊರ್ಗಡೆ ನೋಡೋದಕ್ಕೂ ನಾವು ಒಳಗಡೆ ಇರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ನಾವು ಹೊರಗಡೆ ನೋಡ್ಕೊಂಡು ಹೋಗಿರ್ತೀವಿ, ಅದೇ ಬೇಸಲ್ಲಿ ನಾವು ಆಡಕ್ ಆಗಲ್ಲ. ಸೊ ಒಳಗಡೆ ಐ ಟುಕ್ ಅ ಟೈಮ್ ಅರ್ಥ ಮಾಡ್ಕೊಳಕ್ಕೆ ಹೇಗೆ ಯಾರು ಅಂತಾನೆ. ವಿ ಕಾಂಟ್ ಗಿವ್ ಅ ಫಾಲ್ಸ್ ಅಲಿಗೇಷನ್. ಯಾರ ಮೇಲೆ ಹೇಗೆ ನಾವು ಹೊರಗಡೆ ನೋಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಪಾಪ ಅವ್ರು ಹಂಗಿದಾರೋ ಇಲ್ವೋ ಏನು ಅಂತ ನಾನಂತೂ ನನ್ನ ಕ್ಯಾರೆಕ್ಟರ್ ಹಂಗಲ್ಲ. ನಾನು ಡೈರೆಕ್ಟ್ಲಿ ಆ ಥರ ಫೇಸ್ ಮಾಡಿದ್ರೆ I'll still stick on 3-4 names. I'll still stick on. ನಾನು ಹೋದಂಗೆ ನೀವೇ ನೋಡ್ತಾ ಇದ್ದೀರಾ ಅವ್ರ ಆಟಗಳು ಹೆಂಗೆ ಮುಖವಾಡ ಕಳಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಡೇಸಲ್ಲಿ ನೀವೇ ನೋಡ್ತೀರಾ. ಆ ನೇಮ್ಸ್ ನನಗೇನು ಬೇಜಾರಿಲ್ಲ, ಬಟ್ ಐ ಕಾಂಟ್ ಗೋ ಅಗೇನ್ಸ್ಟ್. ಈಗ ನನ್ನ ಮೇಲೆ ಬಂದಾಗ ಅಷ್ಟೇ ನಾನು ಹೋಗ್ಬೋದು, ನಾನೇ ಕ್ರಿಯೇಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಐ ಥಾಟ್ ನನ್ಗೆ ಯಾರು ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ ನನಗೆ ಅನ್ಸಿರೋದು. ಬಟ್ ಎಲ್ಲೂ ಖಾಲಿ ಡಬ್ಬ ಆಗಂತ ಸಿಚುವೇಶನ್ನೇ ಬರಲಿಲ್ಲ.